ಫ್ರೆಂಡ್ಸ್, ಇವತ್ತು ನಾನು ಆ್ಯಸ್ ಯೂಶುವಲ್ಲು ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಮಾಡ್ತೀನಿ. ಇವತ್ತಿನ ರೆಸಿಪಿ ಮಾವಿನಕಾಯಿದು ಮೆಣಸ್ಕಾಯಿ. ಮಾವಿನಕಾಯಿ ಸೀಸನ್ ಇವಾಗ ಶುರು ಆಗ್ಬಿಟ್ಟಿದೆ ಅಲ್ವಾ. ಯುಗಾದಿ ಹಬ್ಬನೂ ಬಂತು. ನಮ್ಗೆ ಹಬ್ಬ ಬೇಕಂತಿಲ್ಲ, ಮೆಣಸ್ಕಾಯಿ ಮಾಡಲಿಕ್ಕೆ ನಮ್ಗೆ ಇಷ್ಟ ಬಂದಾಗ ಮಾಡ್ಬೋದು. ಆದರೆ ಇವತ್ತು ನಾನು ಮೆಣಸ್ಕಾಯಿ ರೆಸಿಪಿನ ಮಾವಿನಕಾಯಿ ಮೆಣಸ್ಕಾಯಿ ರೆಸಿಪಿನ ತೊಗೊಂಡಿದ್ದೀನಿ. ಹಾಗೆ ಮಾವಿನಕಾಯ್ದು ಒಂದು 4 ಹೆಲ್ತ್ ಬೆನಿಫಿಟ್ಸ್ ಹೇಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಮಾವಿನಕಾಯಿ ಇದೆಯಲ್ಲ, ಎಷ್ಟು ಒಳ್ಳೇದು ಅಂದರೆ ನಮಗೆ ಡೈಜೆಷನ್ನ ಇಂಪ್ರೂವ್ ಮಾಡ್ತದೆ ಫ್ರೆಂಡ್ಸ್. ಇದು ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಇದರಲ್ಲಿ ತುಂಬ ಫೈಬರ್ ಇದೆ, ವೈಟಮಿನ್ ಸಿ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ಹಾರ್ಟ್ ಫ್ರೆಂಡ್ಲಿ. ಇದು ನಮಗೆ ಕಾನ್ಸ್ಟಿಪೇಷನ್ ಆಗದೆ ಇರುವ ಹಾಗೆ ಮಾಡ್ತದೆ ಮನುಷ್ಯನಿಗೆ. ಯಾಕಂದರೆ ಇದರ ಹೈ ಫೈಬರ್ ಕಂಟೆಂಟ್ ಇಂದ ನಾರಿನಾಂಶ ತುಂಬ ಇದೆ. ಇದರಲ್ಲಿ ಪೆಕ್ಟಿನ್ ಅಂತ ಒಂದು ಎಲಿಮೆಂಟ್ ಇದೆ. ಅದು ಲೀವರ್ ಅನ್ನ ಕ್ಲೀನ್ ಮಾಡಿ ಇಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. BP ಅನ್ನು ಕೂಡ ಇದು ರೆಗ್ಯುಲೇಟ್ ಮಾಡ್ತದೆ. ಹಾಗೆ ಇದು ಹಾರ್ಟ್ ಫ್ರೆಂಡ್ಲಿ, ಸ್ಕಿನ್ ಫ್ರೆಂಡ್ಲಿ, ಮತ್ತೆ ಕಣ್ಣಿನ ದೃಷ್ಟಿಯನ್ನು ಕಾಪಾಡ್ತದೆ, ಮತ್ತೆ ನಮ್ಮ ತ್ವಚೆಯನ್ನು ಪ್ರಕಟ ಪಡೆಯುವ ಹಾಗೆ ಮಾಡ್ತದೆ. ಇದು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಅಗೇನ್ಸ್ಟ್ ಫೈಟ್ ಮಾಡ್ತದೆ. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇದೆ. ಇದು ಅಜೀರ್ಣ ನಮ್ಗೆ ಆಗದೆ ಇರುವ ಹಾಗೆ ಮಾಡ್ತದೆ ಫ್ರೆಂಡ್ಸ್. ಅಜೀರ್ಣ, ಹೊಟ್ಟೆ ಉಬ್ಬರ ಎಲ್ಲ ಆಗದೆ ಇರುವ ಹಾಗೆ ಮಾಡ್ತದೆ. ಯಾಕಂದ್ರೆ ಅದರ ಅಗೇನ್ಸ್ಟ್ ಫೈಟ್ ಮಾಡುವಂತಹ ಕಂಟೆಂಟ್ಸು ಮಾವಿನಕಾಯಿನಲ್ಲಿ ಉಂಟು. ಇದು ನಮ್ಗೆ ಡೈಜೆಷನ್ ಅಂದ್ರೆ ಜೀರ್ಣ ಆಗ್ಲಿಕ್ಕೆ ಹೇಗೆ ಹೆಲ್ಪ್ ಮಾಡ್ತದೆ ಅಂದ್ರೆ, ನಾವು ತಿಂದಂತ ಆಹಾರವನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಇದು ನಮಗೆ ಜೀರ್ಣ ಶಕ್ತಿಯನ್ನು ಜಾಸ್ತಿ ಆಗುವ ಹಾಗೆ ಮಾಡ್ತದೆ. ಮತ್ತೆ ಓವರ್ ಆಲ್ ನಮ್ಮ ಜೀರ್ಣ ಶಕ್ತಿಯ ಹೆಲ್ತ್ ಅನ್ನು ಇಂಪ್ರೂವ್ ಮಾಡ್ತದೆ. ಇಷ್ಟೆಲ್ಲ ಒಳ್ಳೆತನ ಇರುವಂತಹ ಮಾವಿನಕಾಯಿ, ಇದರಿಂದ ನೋಡಿ ಮೆಣಸ್ಕಾಯಿ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಇದ್ರದ್ದು ಏನು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ತಾರೆ, ಮಿಡಿ ಇದ್ರೆ ಅದ್ರದ್ದು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ನುವಂತ ಉಪ್ಪಿನಕಾಯಿ ಮಾಡ್ತಾರೆ. ಮತ್ತೆ ಹಲಸಿನಕಾಯಿ ಎಳೆದು ಅದು ಮತ್ತೆ ಮಾವಿನಕಾಯಿ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರೆ. ಅದನ್ನ ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಹಾಕ್ತೀನಿ ನನ್ನ ಚಾನಲ್ ನಲ್ಲಿ. ಅದಕ್ಕೆ ನಾವು ಕೊಂಕಣಿನಲ್ಲಿ ಅಡ್ಗಾಯಿ ಅಂತ ಹೇಳ್ತೀವಿ. ಹಲಸಿನಕಾಯಿ ಮತ್ತು ಈ ಮಾವಿನಕಾಯಿ ಒಟ್ಟಿಗೆ ಹಾಕಿ ಮಾಡೋದು. ಹಲಸಿನಕಾಯಿನ ಬೇಯಿಸೋದು, ಇದನ್ನು ಬೇಯಿಸೋದಿಲ್ಲ, ಮತ್ತೆ ಮಸಾಲೆ ಹಾಕ್ಬಿಟ್ಟು ಮಾಡೋದು. ಅದು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಸಮ್, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ಇಷ್ಟೆಲ್ಲ ಒಳ್ಳೆತನ ಇರುವಂತಹ ನಮ್ಮ ಮಾವಿನಕಾಯಿದು ಮುಂದೆ ನಾನು ಚಾನಲ್ನಲ್ಲಿ ಮೆಣಸಿನಕಾಯಿ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ವಿಡಿಯೋನ ಫ್ರೆಂಡ್ಸ್ ಫುಲ್ ನೋಡಿ. ಈ ಮೆಣಸಿನಕಾಯಿನ ನೋಡಿ, ಮದುವೆಗೆ, ಮುಂಜಿಗೆ, ಮನೆ ಮಕ್ಕಳಿಗೆ, ಪ್ರತಿಯೊಂದು ಫಂಕ್ಷನ್ಗೆ ಇಲ್ಲಿ ಸೌತ್ ಕೆನಡಾದಲ್ಲಂತೂ ತುಂಬಾ ಪಾಪ್ಯುಲರ್ ರೆಸಿಪಿ ಫ್ರೆಂಡ್ಸ್. ಇದು ಎಲ್ಲಾ ಫಂಕ್ಷನ್ಗೂ ಮಾಡ್ತಾರೆ. ಈಗೀಗ ಮುಂಚೆ ನಮ್ಮ ಫಂಕ್ಷನ್ಗಳಲ್ಲಿ GSP ಫಂಕ್ಷನ್ ನಲ್ಲಿ ಮಾಡ್ತಾ ಇರಲಿಲ್ಲ, ಈಗ GSP ಫಂಕ್ಷನ್ ಅಲ್ಲೂ ಕೂಡ ಮಾಡ್ತಾರೆ. ಅಷ್ಟು ಪಾಪ್ಯುಲರ್ ರೆಸಿಪಿ ಇದು. ಇಷ್ಟು ಹೇಳ್ಬಿಟ್ಟು ನಾನು ಮುಂದೆ ನನ್ನ ಚಾನಲ್ ನಲ್ಲಿ ಮಾವಿನಕಾಯಿ ಮೆಣಸಿನಕಾಯಿ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಮಾವಿನಕಾಯಿ ಮೆಣಸ್ಕಾಯಿ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದಂತೂ ಮರೆಯಬೇಡಿ. ಆಗ ನಿಮಗೆ ಹೇಗೆ ರೆಸಿಪಿ ಮಾಡೋದು ಅಂತ ಸರಿಯಾಗಿ ಗೊತ್ತಾಗುತ್ತೆ. ನೋಡಿ, ಈಗ ಏನೇನು ಬೇಕಂತ ನೋಡೋಣ. ಒಂದು ಮಾವಿನಕಾಯಿ, ನಮ್ಮ ಮನೆಯದ್ದೇ ಅದು. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಬೇಕಾದಷ್ಟು ಬೆಲ್ಲ, ಎಷ್ಟು ಬೇಕೋ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಾವಿನಕಾಯಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೇಕಾಗತ್ತೆ. ಒಗ್ಗರಣೆಗೆ ನೋಡಿ, ಸಾಸಿವೆ 1 ಟೀ ಸ್ಪೂನು, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ತುಂಡುಗಳು ಒಂದು 4-5, ಯಥೇಷ್ಟ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು. ನಾನು ಒಂದು 15-20 ಹಾಕಿದ್ದೀನಿ. ನೋಡಿ, ಈಗ ಮಾವಿನಕಾಯಿ ನೋಡಿ ಫ್ರೆಶ್ ಆಗಿರೋದು, ಅದರದ್ದು ಸೊನೆ ಕೂಡ ಇಳ್ದಿರೋದು ಹಾಗೆ ಇದೆ ನೋಡಿ. ನಾನು ಕಿತ್ಕೊಂಡು ಬಂದು ಇಟ್ಟಿದ್ದೀನಿ. ಈಗ ಅದರದ್ದು ತುದಿನ ಕಟ್ ಮಾಡ್ಕೊಳ್ಳಿ. ಮಾವಿನಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿವಾಗ ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡಿ, ಹಿಂದಿಂದು ಮುಂದಿಂದು ಈ ಥರ ಪೀಸಸ್ ತೆಕ್ಕೊಳ್ಳಿ. ಅದು ಹಣ್ಣಾಗಲಿಲ್ಲ, ತುಂಬ ಗಟ್ಟಿ ಇದೆ, ಕಟ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ನೋಡಿ. ಸೈಡ್ಸ್ದು ಪೀಸಸ್ ಎಲ್ಲ ತೆಕ್ಕೊಳ್ಳಿ. ಮತ್ತು ಸ್ವಲ್ಪ ತುಂಬ ದೊಡ್ಡದಲ್ಲ, ಸಾಧಾರಣ ಕಚ್ಚಿ ತಿನ್ನುವಷ್ಟು ದೊಡ್ಡ ಪೀಸಸ್ಸು ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಗಟ್ಟಿ ಇದೆ ತೋರಿಸ್ತಾ ಇದ್ದೀನಿ.
ಯೆಲ್ಲೋ ಕಲರ್ ಇದ್ದರೂ ಕೂಡ ತುಂಬ ಗಟ್ಟಿ ಇದೆ, ಅದು ಬಿಸಿಲಲ್ವಾ ತುಂಬ. ಈಗ ನೋಡಿ ನಾನು ಈ ಡಿಶ್ನಲ್ಲಿ ಆ ಬೀಜನ ಕೂಡ ಯೂಸ್ ಮಾಡಿದ್ದೀನಿ, ಗೆರಟೆನ ಕೂಡ ಯೂಸ್ ಮಾಡಿದ್ದೀನಿ. ಯಾಕಂದರೆ ಅದಕ್ಕೂ ಚೆನ್ನಾಗಿ ಇದಿದೆ ಅಲ್ವಾ, ಮಾವಿನಕಾಯ್ದು ಮಾಂಸ ಇದೆ ಅಲ್ವಾ, ಇದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಎಲ್ಲ ಪೀಸಸ್ ಕಟ್ ಮಾಡಿರೋದು ಅದೆಲ್ಲ ಒಟ್ಟಿಗೆ. ಈಗ ಒಂದು ದಪ್ಪ ತಳದ ಪ್ಯಾನ್ನ ಒಲೆ ಮೇಲೆ ಇಟ್ಬಿಟ್ಟು, ಗ್ಯಾಸ್ ಮೇಲೆ ಇಟ್ಬಿಟ್ಟು 2 ಕಪ್ಪು ನೀರು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ನಾವು ಕಟ್ ಮಾಡಿರೋವಂಥ ಮಾವಿನಕಾಯಿ ಮತ್ತು ಬೀಜ ಸಮೇತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಮತ್ತು ನಾನು ಒಂದು 3 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಆಮೇಲೆ ಬೇಕಾದರೆ ನೀವು ಹಾಕ್ಕೋಬೋದು, ಮಸಾಲೆ ಎಲ್ಲ ಹಾಕಿದ ಮೇಲೆ ರುಚಿ ನೋಡಿಬಿಟ್ಟು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಇದು ಒಂದು 5 ರಿಂದ 6 ನಿಮಿಷದೊಳಗೆ ಬೆಂದು ಬಂದುಬಿಡುತ್ತೆ ಫ್ರೆಂಡ್ಸ್. ಇವಾಗ ನಾವು ಅದಕ್ಕೆ ಮಸಾಲೆನ ತಯಾರು ಮಾಡೋಣ. ಇದಕ್ಕೆ ಕಪ್ಪು ಎಳ್ಳೆ ಬೇಕು, 2 ರಿಂದ 3 ಟೀ ಸ್ಪೂನ್ ಹಾಕ್ಕೊಳ್ಳಿ. ನಾನು 2 ಟೀ ಸ್ಪೂನ್ ಹಾಕಿದ್ದೀನಿ. ಎಷ್ಟು ನೀವು ಉದ್ದಿನಬೇಳೆ ತಗೋತೀರ, 1 ಟೀ ಸ್ಪೂನ್ ಉದ್ದಿನಬೇಳೆ ತೊಗೊಂಡ್ರೆ 2 ಟೀ ಸ್ಪೂನು ಇದು ಎಳ್ಳು ತೊಗೊಂಡ್ರೆ ಸಾಕೋದು. ಚಟಪಟ ಆಗಬೇಕು ನೋಡಿ. ಈಗ ಚಟಪಟ ಆಯಿತು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಈಗ ನಾವು ಮಸಾಲೆ ಹುರ್ಕೊಳ್ಳೋಣ. 2 ಟೀ ಸ್ಪೂನು ಎಣ್ಣೆನ ಪ್ಯಾನ್ಗೆ ಹಾಕ್ಕೊಳ್ಳಿ, ಅದೇ ಪ್ಯಾನ್ಗೆ. ಅದು ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಯಾಕಂದರೆ ತುಂಬ ಹಾಕ್ಬಿಟ್ರೆ ದಪ್ಪ ದಪ್ಪ ಆಗಿಬಿಡುತ್ತೆ ಅದು. ಆಮೇಲೆ ಅಂದರೆ ಉಳಿದಿದ್ದು ಫಸ್ಟ್ ಚೆನ್ನಾಗಾಗುತ್ತೆ ತೆಳ್ಳಗೆ. ನಾನು ಫಸ್ಟ್ ಪಿಕ್ಚರ್ ಹಾಕಿದ್ದೀನಲ್ಲ ಅದೇ ಅದು. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಹುರ್ಕೊಳ್ಳಿ. ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ನಾನು 2 ಹಾಕಿದ್ದೀನಿ. ತುಂಬ ಖಾರ ಇದೆ ಇದು. ಬ್ಯಾಡಗಿ ಮೆಣಸಿನ್ಕಾಯಿ ಹೊಸ, ಅದು ಸಿಕ್ಕಾಪಟ್ಟೆ ಖಾರ ಇದೆ. 1/4 ಕಪ್ಪು ತೆಂಗಿನ ತುರಿ ಸಾಕಾಗುತ್ತೆ. ನಾನು ಅಮೆಝಾನ್ ಕಪ್ಪಲ್ಲಿ 1/4 ಕಪ್ ಹಾಕಿದ್ದೀನಿ, ಸಾಕಾಗುತ್ತೆ. 1/4 ಕಪ್ ಅಂದರೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟೇ. ಈಗ ಅದು ಅದ್ರ ನೀರಿನ ಅಂಶ ಹೋಗ್ಬಿಟ್ಟು ಅದು ಬಿಡಿ ಆಗಬೇಕು, ಹಾಗೆ ಮಾಡ್ಕೊಳ್ಳಿ. ಮತ್ತು ಪರಿಮಳಯುಕ್ತ ಆಗಬೇಕು. ಈಗ ಅದು ನಮ್ಮದು ಇದಿದೆಯಲ್ಲ ಎಳ್ಳು, ಅದನ್ನು ಚೆನ್ನಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಉಜ್ಕೋಬೇಕು ನಾವು ತಣ್ಣಗಾದ್ಮೇಲೆ. ಯಾಕಂದರೆ ಅದ್ರ ಸಿಪ್ಪೆ ಇದ್ದರೆ ಕಪ್ಪಾಗಿಬಿಡುತ್ತೆ, ಎಲ್ಲ ಡಿಶ್ ಕಪ್ಪಾಗಿಬಿಡುತ್ತೆ. ಈಗ ಅದನ್ನು ಒಂದು ಜರಡಿಗೆ ಹಾಕೋಬೇಕಾಗತ್ತೆ. ಈಗ ಅದನ್ನು ಜರಡಿಗೆ ಹಾಕ್ಕೊಳ್ಳಿ. ಉಜ್ಜಿದ್ದು ಎಳ್ಳಿದೆಯಲ್ಲ ಅದನ್ನು ಜರಡಿಲಿ ಹಾಕ್ಕೊಳ್ಳಿ. ಆವಾಗ ಅದರದ್ದು ಸಿಪ್ಪೆ ಎಲ್ಲ ಕೆಳಗಡೆ ಹೋಗುತ್ತೆ ನೋಡಿ, ಕಾಣ್ತಾ ಇದೆ ನೋಡಿ ನಿಮಗೆ. ಈ ಥರ ನಾವು ಜರಡಿ ಮಾಡಿಕೊಂಡ್ರೆ ಅಲ್ಲಿ ನೋಡಿ ಕೆಳಗಡೆ ನಿಮಗೆ ಕಾಣುತ್ತೆ, ಹೌದಾ? ಈಗ ನೋಡಿ ಎಳ್ಳು ಮೇಲ್ಗಡೆ ಇದರಲ್ಲಿದೆ, ಜರಡಿಲಿದೆ. ಈಗ ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ನಾವು ಹುರಿದಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಇವಾಗ ಕೋಕೋನಟ್ ಅಂದರೆ ಅದು ಉದ್ದಿನಬೇಳೆ ಹಾಕ್ಕೊಂಡೆ. ಈಗ ಹುರಿದಂತಹ ಎಳ್ಳು, ಕಪ್ಪು ಎಳ್ಳು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇನ್ನೊಂದು ಅರ್ಧ ಎಕ್ಸ್ಟ್ರಾ ಹಾಕಿದ್ದೀನಿ ನಾನು, ಹುರಿದಿರುವಂಥದ್ದು. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟ್ ರುಬ್ಕೊಳ್ಳಿ. ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ತುಂಬ ಫೈನ್ ಮಾಡಬೇಕಂತಿಲ್ಲ, ಸೆಮಿ ಅಂದರೆ ಸ್ವಲ್ಪ ಚಿರೋಟಿ ರವೆ ಥರ ಮಾಡ್ಕೊಳ್ಳಿ. ಈಗ ನೋಡೋಣ ನೋಡಿ, ಅದು ಬೆಂದುಬಿಟ್ಟಿದೆ ಆಲ್ರೆಡಿ, ಹೌದಾ? ಮಾವಿನಕಾಯಿ ಬೆಂದುಬಿಟ್ಟಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಹೌದಾ? ಚೆನ್ನಾಗಿ ಬೆಂದುಬಿಟ್ಟಿದೆ. ಈಗ ನಾವು ರುಬ್ಬಿರುವಂಥ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಹಾಕಿದ್ದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಾವು ಬ್ಲೆಂಡರ್ ಬೌಲ್, ಮಿಕ್ಸಿ ಬೌಲ್ ತೊಳೆದಿದ್ದು ನೀರು ಸಾಧಾರಣ 1 ಕಪ್ಪಷ್ಟು ಹಾಕಿದ್ದೀನಿ, ಅಷ್ಟು ಹಾಕ್ಕೊಳ್ಳಿ. ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ಯಾಕಂದರೆ ಈಗ ಸ್ವಲ್ಪ ತೆಳು ಇಟ್ಟರೆ ಮಾತ್ರ ಒಳ್ಳೆಯದು. ಒಂದೇ ಸತಿ ನಾವು ಡಿಶ್ನ ದಪ್ಪ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಡುತ್ತೆ. ಇನ್ನೂ ನಾನು 1 ಗ್ಲಾಸ್ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ್ದೀನಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಈಗ ನಾವು ಅದಕ್ಕೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಹೌದಾ? ಅಷ್ಟೊಂದು ನೀರು ಮೇಲ್ಗಡೆ ಲೆವೆಲ್ ಕಾಣುತ್ತೆ ನಿಮಗೆ. ಆದರೂ ಕೂಡ ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಏನಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಾಗ್ಬಿಡುತ್ತೆ ನೋಡಿ. ಇನ್ನು ಬೇಕಾದರೆ ನೀವು ಬಿಸಿನೀರು ಹಾಕ್ಕೋಬೇಕು ಲಾಸ್ಟಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಕನ್ಸಿಸ್ಟೆನ್ಸಿ. ಇವಾಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸಿದೆ, 2 ರಿಂದ 3 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅದು ಬಿಸಿ ಆಗತ್ಲು ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕು, ಚಟಪಟ ಅಂದೇ ಇದ್ದರೆ ಟೇಸ್ಟ್ ಕೊಡಲ್ಲ. ಅದು ಚಟಪಟ ಅಂತ ಇದೆ ನೋಡಿ. ಚಟಪಟ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಪೀಸಸ್ ಒಂದು 3 ರಿಂದ 4 ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಹುರಿದು ಬರಲಿ. ಆಮೇಲೆ ಅದಕ್ಕೆ ಎಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆ ಒಗ್ಗರಣೆನ ನಮ್ಮದು ರೆಡಿಯಾಗಿರೋ ಮೆಣಸಿನಕಾಯಿಗೆ ಹಾಕ್ಕೊಳ್ಳೋಣ. ಹಾಕಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು. ಆಹಾ, ರೆಡಿ ಆಯಿತು. ಇದನ್ನು ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಹಾಗೆ ಸೈಡ್ ಡಿಶ್ ಆಗಿ ಹೇಗೆ ಬೇಕಾದ್ರೆ ನೋಡಿ. ಇದು ಫಸ್ಟ್ ಮಾಡಿದ ತಕ್ಷಣ ಹಿಂಗಿರುತ್ತೆ. ಇವಾಗ ನೋಡಿ
6 ಅವರ್ಸ್ ಆದಮೇಲೆ ನೋಡಿ ಅದು ಹೆಂಗೆ ಎಷ್ಟು ದಪ್ಪ ಆಗಿ ಬಂದುಬಿಟ್ಟಿದೆ ನೋಡಿ, ಹೌದಾ? ಆದರೆ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಸೂಪರ್ಬು. ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸೂಪರ್, ತುಂಬ ಚೆನ್ನಾಗಿದೆ. ನಾನು ಮಾಡಿದ್ದು ನಾನೇ ಟೇಸ್ಟ್ ಮಾಡಬೇಕು. ಸೊ ಹೇಳ್ತಾ ಇದ್ದೀನಿ, ಹುಳಿ, ಉಪ್ಪು, ಖಾರ ಎಲ್ಲ ಸೂಪರ್ ಆಗಿದೆ. ನೀವು ಹೀಗೆ ಮಾಡಿಬಿಟ್ಟು ನನಗೆ ನಿಮ್ಮ ಒಪಿನಿಯನ್ ಬರೀ. ಓಕೆನಾ? ಎಲ್ಲರಿಗೆ ನಮಸ್ಕಾರ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ.